ಇನ್ನು ಇಲ್ಲಿ ತನಕ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನಿಸ್ಕೊಂಡಿದ್ದ ಕೋಲಾರ ಕಳೆದ ಬಾರಿ ಇದೇ ರೀತಿಯ ಕಿತ್ತಾಟ ಅಸಮಾಧಾನದಿಂದ ಬೇರೆಯವ್ರ ಪಾಲಾಗಿದ್ದು ನೋಡಿದ್ದೀವಿ. ಬಟ್ ಈ ಸಲವೂ ಕೂಡ ಅದು ಮುಂದುವರೆದಿದೆ. ಕಾಂಗ್ರೆಸ್ಗೆ ಮುನಿಯಪ್ಪ ಅವರ ಮುನಿಸು ಚಿಂತೆಯಾಗಿದ್ರೆ ಜೆಡಿಎಸ್ಗೆ ಬಿಜೆಪಿ ನಾಯಕರ ಗುಂಪುಗಾರಿಕೆ ಬಂಡಾಯದ ಶಮನದ ಕಸರತ್ತು ತಲೆನೋವನ್ನ ತರ್ತಾ ಇದೆ. ಈ ಬಾರಿ ಕೋಲಾರದಲ್ಲಿ ತನ್ನದೇ ಆದ ಹಿಡಿತ ಹೊಂದಿರೋ KH ಮುನಿಯಪ್ಪ ಅವರಿಗೆ ಗೌತಮ್ಗೆ ಟಿಕೆಟ್ ಘೋಷಣೆ ಮಾಡಿರುವುದು ಸಹಜವಾಗಿ ಅಸಮಾಧಾನವನ್ನ ತರ್ತಾ ಇದೆ. ಕಾರಣ ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೇಳಿದ್ರು. ಅಲ್ಲದೆ ಕ್ಷೇತ್ರದಲ್ಲಿ ಅಸ್ತಿತ್ವ ಕಳೆದುಕೊಳ್ಳೋ ಆತಂಕ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಇಲ್ಲ, ನಮ್ಮ ಲೀಡರ್ಸ್ ಅವರವರೇ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ. ನಾನು ಹೋಗಿ ಮಾತಾಡಿದ್ದೀನಿ. ಏನೋ ಒಂದು ಅಭ್ಯರ್ಥಿಯ ವಿಚಾರದಲ್ಲಿ ಅವ್ರು ಕಿತ್ತಾಟ ನಡೆಸಿರ್ಬೋದು, ಆದರೆ ನನ್ನ ವಿಚಾರದಲ್ಲಿ ಅವ್ರಿಗೆ ಯಾವುದು ವೈಮನಸ್ಸಿ ಇಲ್ಲ. ನನ್ನನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ನಿನ್ನೆನೂ ಅವರೇ ಕರೆದು ಮಾತಾಡಿದ್ದಾರೆ. KH ಮುನಿಯಪ್ಪ ಅವರು ನನ್ನ ಕರೆದು ಮಾತಾಡಿದ್ದಾರೆ. ನಮ್ಮ ಸಮಸ್ತ ಲೀಡರ್ಸು ಕೋಲಾರದ ಎಲ್ಲ ನಾಯಕರು ನನ್ನ ಕರೆದು ಮಾತಾಡಿಸಿದ್ದಾರೆ. ಈಗೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲ, ಇದು ಭ್ರಮೆ ಇಲ್ಲ, ಕಣ್ಣು ಕಾಣ್ತಾ ಇದೆ ಸರ್. ಇದು ಹೈಕಮಾಂಡ್ ಅವರು ಏನು ಹೇಳ್ತಾರೋ ಫೈನಲ್ ಆಗಿ ಈಗ ನನಗೂ ಹೈಕಮಾಂಡೇ ಹೇಳಿದ್ದು, ನೋಡಪ್ಪ ನಿನ್ನ ಅಭ್ಯರ್ಥಿ ಮಾಡ್ತೀನಿ, ನಾನೇನು ಅರ್ಜಿ ಹಾಕ್ದವನಲ್ಲ, ಆದರೆ ನಿನಗೊಂದು ಅವಕಾಶ ಇದೆ, ಯಾರು ಅಭ್ಯರ್ಥಿನ ಒಪ್ತಲ್ಲ, 9 ಅಭ್ಯರ್ಥಿ ನೀನಾದರೆ ಎಲ್ಲರೂ ಒಪ್ಕೊಳ್ತಾರೆ, ನೀನು ಗ್ರಾಸ್ ರೂಟ್ ಲೆವೆಲ್ ಕಾರ್ಯಕರ್ತ ಅಂತ ಹೈಕಮಾಂಡ್ ತೀರ್ಮಾನ ತಗೊಂಡು ನನ್ನ ಕಳಿಸಿದೆ. 1000 ಹೇಳ್ಕೊಳ್ಳಿ, ಅವ್ರ ಪಕ್ಷದಲ್ಲಿ ಕೂಡ ಹಿಂದೆ ನಾನಾ ಥರ ನಾಟಕಗಳು ನಡೆದಿದ್ದಾವೆ. ಅವರ ಹಕ್ಕನ್ನು ಒತ್ತಾಯ ಮಾಡಿ ಕೇಳಿದ್ದಾರೆ. ಅದು ಒಂದು ಅಂಶ. ಅದು ನಮ್ಮ ಬಹುಜನರಿದ್ದೀವಿ. ನಾವು ಹೆಚ್ಚಿಗೆ MLA ಸಪೋರ್ಟ್ ಆಗಿದ್ದೀವಿ. ಅಭ್ಯರ್ಥಿನ ಬದಲಾಯಿಸಿ ಒತ್ತಾಯ ಮಾಡ್ತಕ್ಕಂಥ ಸಹಜ ಪ್ರಕ್ರಿಯೆ ಅದು. ನೋಡಿ, ನಾವು ಮನವೊಲಿಸ್ತೇವೆ. ನಾವು ಮನವೊಲಿಸಿ ಈಗ ನಮಗೆ ಹಿಂದೆಯಿಂದ ಕೂಡ ಈ ಒಂದು ಅನ್ಟಚಬಲ್ ಸಮುದಾಯಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವೆಲ್ಲ ಅಣ್ಣ ತಮ್ಮ ರೀತಿ ಹೋಗ್ತಾ ಇದ್ದೀವಿ. ಮನವೊಲಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಲಿಕ್ಕೆ ಅವ್ರು ಮನವೊಲಿಸ್ತೀವಿ. ಅಭ್ಯರ್ಥಿ ಗೆದ್ದರೆ ಬೆಂಗಳೂರಿಗೆ ಹೋಗ್ಬೇಕಂತ ಜನ ಇಲ್ಲಿಗೆ ಬರ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲಿ ಕಚೇರಿ ಮಾಡ್ತಾರೆ. ಆಲ್ರೆಡಿ ಮನೆ ಮಾಡಿದ್ದಾರೆ. ಅಭ್ಯರ್ಥಿಗಾಗಲೇ ಕೋಲಾರದಲ್ಲಿ ಮನೆ ಮಾಡಿದ್ದಾರೆ, ಇಲ್ಲೇ ಇರ್ತಾರೆ. ಕೋಲಾರಕ್ಕೂ ಬೆಂಗಳೂರಿಗೂ 1 ಗಂಟೆ ಜರ್ನಿ. ಅವರು ಇಲ್ಲೇ ಇರ್ತಾರೆ. ಅಭ್ಯರ್ಥಿ ಗೆದ್ದರೆ ನಿಮ್ಮ ಕೈ ಸಿಗ್ತಾರೆ. ಉತ್ತಮವಾದ ವ್ಯಕ್ತಿ, ಸಂಭಾವಿತ, ನಿಮ್ಮ ಎಲ್ಲರೊಟ್ಟಿಗೆ ಬೆರೆತು ಕೆಲಸ ಮಾಡ್ತಾನೆ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಕೋಲಾರ ಸದ್ಯ ಬಿಜೆಪಿಯ ಹಿಡಿತದಲ್ಲಿದೆ. ಹೀಗಿರುವಾಗ ಮುನಿಸ್ವಾಮಿ ಚುನಾವಣೆ ಮುಗಿದು ಫಲಿತಾಂಶ ಬರೋವರೆಗೂ ಸಂಸದರೇ ಆಗಿರ್ತಾರೆ. ಆದರೆ ಮೈತ್ರಿ ಧರ್ಮ ಪಾಲನೆಯ ದೃಷ್ಟಿಯಿಂದ ಈ ಸಲದ ಕ್ಷೇತ್ರದ ಟಿಕೆಟ್ ಅನ್ನ ಅವರಿಗೆ ಬಿಟ್ಟು JDS ಕೊಟ್ಟಿದ್ದಾರೆ. ಮೈತ್ರಿ ಧರ್ಮಕ್ಕೆ ಧಕ್ಕೆ ಆಗಬಹುದು ಅನ್ನೋ ಚಿಂತೆ ಕೆಲ ಬಿಜೆಪಿ ಮುಖಂಡರನ್ನ ಕಾಡ್ತಾ ಇದೆ. ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಬಿಜೆಪಿ ಮುಖಂಡರೆಲ್ಲರೂ ಒಂದಾಗಿ ವೇದಿಕೆ ಮೇಲೆ ಕಾಣಿಸ್ಕೋತಾ ಇದ್ದಾರೆ. ಹೀಗಾಗಿ ಓಲೇಟು ಬೀಳೋ ಆತಂಕದಲ್ಲಿ JDS ಇದೆ. ಮಗದೊಂದು ಕಡೆ ಬಿಜೆಪಿ ಕಾರ್ಯಕರ್ತರ ಮನಗೆಲ್ಲೋಕೆ ಬೆಂಬಲಿಗರಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಪರವಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಸ್ವಾಭಿಮಾನ ಜನತಾ ಪಕ್ಷದ ಒಂದು ಮುಖಂಡರ ಒಂದು ಸಭೆಯನ್ನು ಕರೆದಿದ್ರಿ. ಈ ಒಂದು ಸಭೆಗೆ ನಮ್ಮ ಮುಖಂಡರುಗಳೆಲ್ಲ ಏನು ತೀರ್ಮಾನ ಮಾಡಿ ಯಾವ ಒಂದು ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕಂತ ನಿರ್ಣಯ ಮಾಡಿದ್ರಿ. ಅದೇ ರೀತಿ ಇವತ್ತು ನಮ್ಮ ಒಂದು ಸ್ವಾಭಿಮಾನದ ಒಂದು ಬೆಂಬಲವನ್ನು ಕೋರೋದಕ್ಕೆ ನಮ್ಮ ಹಿರಿಯರಾದಂಥ ಜಿತೇಗೌಡರು ಬಂದು ಇವತ್ತು ನಮ್ಮ ಒಂದು ಬೆಂಬಲವನ್ನು ಕೋರಿದ್ದಾರೆ. ಹಾಗಾಗಿ ನಮ್ಮ ಒಂದು ಕೋಲಾರ ಕ್ಷೇತ್ರದ ಒಂದು MP ಗೆ ಸ್ಪರ್ಧೆಯಲ್ಲಿರುವಂಥ ಮಲ್ಲೇಶ್ ಬಾಬು ಅವರು ಕೂಡ ಬಂದು ಇವತ್ತು ಬೆಂಬಲವನ್ನು ಕೋರಿದ್ದಾರೆ. ನಮ್ಮ ಮುಖಂಡರುಗಳನ್ನೆಲ್ಲ ಇವತ್ತು ಮಾತಾಡಿ ಎಲ್ಲರೂ ತೀರ್ಮಾನ ತಗೊಂಡು ಈ ಒಂದು JDS ಪಕ್ಷಕ್ಕೆ ಮಲ್ಲೇಶ್ ಬಾಬು ಅವರಿಗೆ ನಾವು ನಮ್ಮ ಬೆಂಬಲವನ್ನು, ನಮ್ಮ ಸ್ವಾಭಿಮಾನದ ಒಂದು ಬೆಂಬಲವನ್ನು ಇವತ್ತು ಅವರಿಗೆ ಘೋಷಣೆ ಮಾಡಿದ್ದೀವಿ. ಹಾಗಾಗಿ ಅವರ ಪರವಾಗಿ ನಾವು ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಮುಖಂಡರಿಗೆಲ್ಲ ಇವತ್ತು ಕರೆ ಕೊಟ್ಟಿದ್ದೀವಿ. ಹಾಗಾಗಿ ಅವ್ರ ಪರವಾಗಿ ನಾವು ಚುನಾವಣೆಯನ್ನು ನಡೆಸ್ತೀವಿ. ODBG ಅವ್ರದ್ದಿರ್ಬೋದು, ಮೋಹನ್ ಕೃಷ್ಣಂದಿರ್ಬೋದು, ನನಗಾಗಿರೋ ಅಂಥ ನ್ಯಾಯನೇ ಅವ್ರಿಗೂ ODBG ಅವ್ರಿಗೂ ಆಗಿರೋದು. ಅದು ಅವ್ರ ವೈಯಕ್ತಿಕ. ಇವತ್ತು ಅವ್ರಿಗೆ ನ್ಯಾಯ ಸಿಕ್ಕೈತೆ ಅಂದಾಗ ಅವ್ರು ಸೇರ್ಕೋಬೋದು. ನಾನು ಅದನ್ನು ಕೇಳೋಕ್ಕೆ ನನಗೆ ಹಕ್ಕು ಬರಲ್ಲ. ಇವತ್ತು ನನಗೆ ನ್ಯಾಯ ಸಿಗತ್ತೆ ಅನ್ನೋದಕ್ಕಿಂತ ನಾನು ನಂಬಿರೋಂಥ ಮುಖಂಡರಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅನ್ನೋದಕ್ಕೆ ಇವತ್ತು ನಾನು ಈ ಸಭೆಯನ್ನು ಕರೆದಿದ್ದೆ. ಬಹುಶಃ BJP ನಾನು ಅವಾಗೇ ಹೇಳಿದ್ದೆ, ನನ್ನ ಹಿಂದೆ ಎಕ್ಸ್ ಅನ್ನೋದಿಲ್ಲ ಅನ್ನೋದು. ನಾನು BJP ಯಾರೂ ಬಂದಿಲ್ಲ. ಹಿರಿಯರಾದಂಥ ನಮ್ಮ ಸ್ವಾಮಿಗಳು ಫೋನ್ ಮಾಡಿ BJPಯ ಭಾಳ ದೊಡ್ಡ ವ್ಯಕ್ತಿ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿರುವಂಥ ವ್ಯಕ್ತಿಗಳು ಕರೆದು ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ MLCಗಳಾದಂಥ YA ನಾರಾಯಣ ಸ್ವಾಮಿ ಸಾಹೇಬ್ರು ಆತರ ಪಡಬಾರ್ದು, ನಾನು ಬರ್ತಾಯಿದ್ದೀನಿ, ನಾವೆಲ್ಲ ಕುತ್ಕೊಂಡು ಮಾತಾಡೋಣ, ನನಗೂ ಹೇಳಿದ್ದಾರೆ ಅಂತ ಅವ್ರ ಕಡೆಯಿಂದ ಬಂದೈತೆ. NDA ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರನ್ನು ಸಂಪರ್ಕಕ್ಕೆ ಬಂದವ್ರೆ. ಬಟ್ ಅವ್ರನ್ನ ಕೈಕಾಲು ಕಟ್ಟಾಕ್ಬಿಟ್ಟು ಪಾಪ ಆಟ ಆಡಿಸ್ತಾ ಇದ್ದಾರೆ. ಈ ಥರ ಇವಾಗಲೇ ಕೈಕಾಲು ಕಟ್ಟಾಗೋಂಥ ವಾತಾವರಣ ಇದ್ದಾಗ ಮುಂದಿನ ದಿನಗಳಲ್ಲಿ ನಮಗೂ ಉಳಿಗಾಲ ಇರಲ್ಲ ಅಂತ ನಮ್ಮ ಮುಖಂಡರು ಒಂದು ಅಸಮಾಧಾನ ವ್ಯಕ್ತ ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿಕ್ಕೆ ಇವತ್ತು ಸರ್, ರಾಜಕೀಯವಾಗಿ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ ಅನ್ನೋದು ಬೇರೆ, ರಾಜಕೀಯವಾಗಿ ವಿಶ್ಲೇಷಣೆ, ರಾಜಕೀಯವಾಗಿ ಚರ್ಚೆ ಮಾಡೋದು ಬೇರೆ ಸರ್. ವಿಶ್ವಾಸಕ್ಕೆ ಚೆನ್ನಾಗಿದ್ದೀರಾ ಅಂತೇಳಿದರೆ, ಊಟ ಮಾಡಿದ್ದೀರಾ ಅಂತೇಳಿದರೆ,
ನಾನು ಊಟನೂ ಮಾಡಿದ್ದೆ, ಅಮ್ಮ ಮಾಡಿದ್ದೀನಿ ಅಂತ, ಅಮ್ಮ ನೀವು ಊಟ ಮಾಡಿದ್ದೀರಿ ಅಂತೇಳಿ ಆ ರೀತಿ ನಾವು ಮಾತುಕತೆ ಮಾಡಿದ್ದೀರಿ. ಬಟ್ ರಾಜಕೀಯ ವಿಷಯಕ್ಕೆ ಬಂದಾಗ ಓಕೆ, ಒಂದು ಕಡೆ ಚುನಾವಣೆಯ ತಯಾರಿ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಮೈತ್ರಿ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಡೆಯಿಂದ. ಮಗದೊಂದು ಕಡೆ ಅಕ್ರಮ ಮದ್ಯ ಸಾಗಾಟಕ್ಕೆ ಚುನಾವಣಾ ಅಧಿಕಾರಿಗಳೇ ಬೆಂಬಲ ಕೊಟ್ಟಿರುವಂತಹ ಘಟನೆ ಕಾರವಾರ ಮಾಜಾಳಿ ತನಿಖಾ ಠಾಣೆಯಲ್ಲಿ ನಡೆದಿದೆ. ಗೋವಾದಿಂದ ಕಾರವಾರದ ಕಡೆಗೆ ತರುವ ಮದ್ಯವನ್ನ ಚುನಾವಣಾ ಅಧಿಕಾರಿಗಳು ಹಾಗೂ ಅಬಕಾರಿ ಸಿಬ್ಬಂದಿ ಹಣ ಪಡೆದು ಬಿಡ್ತಾ ಇದ್ದಾರಂತೆ. ಚುನಾವಣಾ ಅಧಿಕಾರಿಗಳೇ ಡೀಲ್ ಕುದುರಿಸುವ ದೃಶ್ಯ ಪಬ್ಲಿಕ್ ಟಿವಿ ಕ್ಯಾಮೆರಾಕ್ಕೆ ಸೆರೆಯಾಗಿದೆ. ಪಬ್ಲಿಕ್ ಟಿವಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಕೃಷಿ ಇಲಾಖೆ ಅಧಿಕಾರಿ ಕ್ಯಾಮೆರಾದಲ್ಲಿ ಚಿತ್ರೀಕರಣ ಮಾಡದಂತೆ ತಡೀತಾರೆ ಬೇರೆ. ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆ ದೇಶದಲ್ಲಿ ನೀತಿ ಸಂಹಿತೆ ಜಾರಿಯಾಗಿದೆ. ಹೀಗಿದ್ರೂ ಅಕ್ರಮವಾಗಿ ಮದ್ಯದ ಬಾಟಲಿಗಳು ಸಿಕ್ಕರೂ ಪ್ರಕರಣ ದಾಖಲಿಸಿಕೊಳ್ಳದೇ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಟಿವಿ ಅವ್ರಿ ಅರೆ ನ್ಯೂಸ್ ಮಾಡೋರಿ ಯಾಕೆ ಮಾಡಬಾರ್ದು ಹೌದು ಯಾಕೆ ತಗೋಬರ್ರಿ ಹೌದು ರೀ ತೋರಿಸ್ತೀನಿ ಏನಂತ ಹೆದರ್ಸ್ತೀರಿ ನೀವು? ಯಾಕೆ ಇವ್ರ ನೋಡಿ ಯಾಕೆ ಮಾಡಬಾರ್ದು ನೀವು ಎಷ್ಟು ಬಿಟ್ಟಿದ್ದೀರಿ? ಯಾಕೆ ಬಿಡ್ತೀರಿ ಹೇಳಿ? ಮತ್ತೆ ಅದಕ್ಕಾಗಿ ನಾವು ಕೇಳ್ತಾ ಇರೋದು. ಶೂಟ್ ಯಾಕೆ ಮಾಡಬಾರ್ದು? ಸಾರ್ವಜನಿಕ ಅಲ್ಲ, ಇದನ್ನೇನು ಒಳಗಡೆ ಕಳ್ತನ ಮಾಡ್ತಾರೆ? ಐಡಿ ಕಾರ್ಡ್ ಹಾಕ್ಬೇಕು ಅಂತೇನು ಕಾನೂನಿಲ್ಲ.